ವಿಡಿಯೋ ಪಾಡಿ ಮಾಡ್ಕೊಂಡು ಬಾಯಿ ಮುಚ್ಚ ಸುಮ್ಮನೆ ಅಂತಂದು ಹೇಳಲ್ಲ ಮಾತನಾಡಿಸುವುದಕ್ಕೆ ನೀನು ತಾರೋ ನಿನ್ನ ಮಾಂಕಿತವೇನು ಚೆನ್ನಾಗಿ ವಿವರಿಸ ಸೇವಕ ಬಹಳ ಗುಣ ಭಾವುಕ. ನನ್ನ ಹೆಸರು ಸ್ವಾತಂತ್ರ್ಯ ದೇವ. ಅಲ್ಲ ಈ ಸಾರಥಿ ನಾವು ದಾರಂದರೆ ಶ್ರೀಮದ್ ಅನಂತನ ಕೋಟೆ ವೈಭವದಿಂದ ಮೆರೆಯುವ ದ್ವಾರಕ ನಗರಂ ಆಳುವ ವಾಸುದೇವ ದೇವಕಿಯ 8ನೇ ಗರ್ಭದಲ್ಲಿ ಜನಿಸಿದಂತ ಗೋಪಾಲಕೃಷ್ಣ ಮೂರ್ತಿ ನಾನೆಲ್ಲವೇನಯ್ಯ ಸಾರಥಿ. ಗೋಪಾಲಕೃಷ್ಣ ಮೂರ್ತಿ ಎಂಬುದು ಇಲ್ಲಿಗೆಲ್ಲ ಗೊತ್ತಾಯ್ತು. ಇಲ್ಲಿ ಬಂದ ತಮ್ಮ ಸಾರಥಿ ಈ ಸಭಾ ಮಂಟಪ ಎಂಬ ನಾಟಕವನ್ನಾಡುವರು ಅದಕ್ಕೋಸ್ಕರವಾಗಿ ಅವರು ಬೇಡದವರು ಮೆಲ್ಲ ಕೊಡಲು ಹೊರಡವಾಯ್ತು ಕಂಡಯ್ಯ ಸಾರಥಿ. ಇಲ್ಲ ಈ ಸಾರಥಿ ನಾನೊಂದು ಪರಿ ಹೇಳ್ತೀನಿ ಚೆನ್ನಾಗಿ ಕೇಳುವಂತ ನಾಕು. ಗೋಕುಲದಲ್ಲಿ ಗೋಪಿಕಾಸ್ತ್ರೀಯರನ್ನು ಗೋಪಾಲ ಬರಲಿಲ್ಲ ಎದುರು ನಡೆದಿರುವರು. ಆದ ಕಾರಣ ಗೋಕುಲಕ್ಕೆ ಚೂಟಿಯಿಂದ ರಥವನ್ನು ಹೊಡೆಯುವಂತರಾಗಲೇ ಛಟಲ್ ಪಟಲ್ ತರದಿಂದ ವೀರಕೇಶದಿಂದ ದಿಕ್ಪಟಗಳ ತಡಲ್ ತಡಲ್ ಎಂದು ತೋರುತ್ತಾ ಛಡದಡನ ಆಸ್ಫಟನಾದ ಹರ್ಪಟವರನ್ನು ಕಂಡು ಭಯವಿಲ್ಲದೆ ಮಾತನಾಡಿಸುವ ಮಾನವ ನೀನುದಾರ ಸೇವಕ ಭಗವದ್ಗುಣ ಭಾವಕ. ಮಾನವ ಪಾಸು ಪತಾಸ್ಗಳಂ ಪಡೆದು 3 ಜಗದೋಳು ಗಂಡುಗಲಿ ಗಾಂಡೀವಿ ದಶಮಾನಗಳಂ ಪಡೆದಿರುವ ಗಂಡದೆ ಮೋಹದ ಸುಕುಮಾರ ಸುಭದ್ರ ದೇವಿಯ ಗರ್ಭದ ಸುಧಾಕರ ಈ 3 ಲೋಕದ ಮೀರಿದ ಅಭಿಮಾನ್ಯನೆಂದು ಈ ಧರಣಿಯನ್ನೆಂದು ಬೀರಿಯನ್ನು ಹೊಡೆಸುವಂತನಾಗಲೇ ಸಾರಥಿ. ಕೌರವರೆಂಬ ಹೊಯ್ರಿಗಳ ಹೃದಯದಲ್ಲಿ ವೀರಾಭಿಮಾನ್ಯನ ಬಾಣ ಬುದ್ಧಿಶೂನ್ಯನಾದ ದ್ರೋಣರೆಂಬರು ಒಂದು ಪದ್ಮ ವ್ಯೂಹವನ್ನೇ ರಚಿಸಿರುವರಂತೆ. ಆದ್ದರಿಂದ ನಮ್ಮ ದೊಡ್ಡಪ್ಪನಾದ ಕಲಿಭೀಮನು ಗೆದ್ದಿರುವನಂತೆ. ಮೃಗೊಂಟಗಯಂ
ಶೃಂಗೇರತರವಾದ ಮುತ್ತಿನಿಂದ ಸರಗಳಿಂದ ಶೋಭಿಸುತ್ತಿರುವ ಸುಂದರವಾದ ರಥವಂ ತಂದೆ ನಿಲ್ಲಿಸು. ಈ ಕ್ಷಣ ಮೊದಲು ಅಪ್ಪನಿಗೆ ತಿಳಿಸು, ದೂತರಂ ಕಳಿಸು. ಅತಿ ಶೀಘ್ರದಲ್ಲಿ ದೊಡ್ಡಪ್ಪನಲ್ಲಿ ನಿಯಮವನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮರಾಯರ ಕಡೆಗೆ ರಥವನ್ನು ಬಿಡುವಂತನಾಗಲೇ ಸಾರಥಿ. ದುಡುಕುತನದಿಂದ ಕೇಳದೆ ಎನ್ನ ಮಾತು ದುಡುಕುತನದಿಂದ ಕಡು ಪರಾಕ್ರಮಿಗಳಾದ ಕರ್ಣ ದ್ರೋಣ ಆದಿಗಳೊಡನೆ ದುಡುಕಿದ್ದಾನೆ. ಪದ್ಮವ್ಯೂಹದಲ್ಲಿ ಪ್ರತಿಭಟನನ್ನು ಕೆಡವಿ ಬರುವನೆಂದು ನುಡಿಯುವನೆಲ್ಲ ಅವನ ನುಡಿ ಒಡಂಬಡಿಕೆ ಆದ ಕಾರಣ ತದ್ ವಿಷಯದೋಳು ಅಭಿಮಾನವನ್ನು ಕರೆದುಕೊಂಡು ಪಾರ್ಥನಂದನಿಗೆ ನೀತಿಯ ಹೇಳುವಂತಲಾಗಿ ಕಾಂತೆ ಗುಣವಂತೆ. ಕಡು ಪರಾಕ್ರಮದ ತಡೆ ಮಾಡಿದರೆ ಸಂಗ್ರಾಮಕ್ಕೆ ಹೋಗದೆ ಬಿಡಲು. ಓಹೋ ಇಂದ್ರ ಸಂಜಾತೆ ನಿಲ್ಲದಿರ್ತೊಡೆ ಏನಾಯ್ತು? ಅರವಿಂದ ಭವನಂ ಹಂಬರಕ್ಕೇನಾದರೂ ಕುಂದು ಬರುವುದು ಮಾತೆ. ಬಂಧದಿಂದಿರುವ ಕೌರಾದಿಗಳಿಗೆ ಹಂತಕನ ಕಾರ್ಯಂ ತೋರಿಸಿದಿರ್ತೊಡೆ ಗಂಡುಗಳಿಯಾಗಿ ಜನಿಸಿದ್ದಕ್ಕೆ ಸಾರ್ಥಕವೇನು ಮಾತೆ? ಅಪ್ಪಣೆ ಕೊಡು, ಜಾಗ್ರತೆ.